Greetings of the day to everyone. Welcome back to the channel Learn English with Shiva. ಸೊ ಲರ್ನ್ ಇಂಗ್ಲೀಷ್ ವಿತ್ ಶಿವ ಅನ್ನೋ ಚಾನಲ್ಗೆ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಮಾಡ್ಕೊಳ್ತಾ ಸೊ ಕರ್ನ ಪಾರ್ಟ್ 2 ನಾನು ಆಲ್ರೆಡಿ ಡಿಸ್ಕಷನ್ ಆಗಿದೆ ಆ್ಯಂಡ್ ಪಾರ್ಟ್ 3 ಕೂಡ ಕಂಪ್ಲೀಟ್ ಆಗಿದೆ. ಒಳ್ಳೆ ರೆಸ್ಪಾನ್ಸ್ ಕೂಡ ಬರ್ತಾ ಇದೆ, ನೀವೆಲ್ಲ ನೋಡ್ತಾ ಇದ್ದೀರಿ. ನಿಮಗೆ ಯಾವುದೇ ಥರನಾದ ಡೌಟ್ಸ್ಗಳಿದ್ದಲ್ಲಿ ನೀವು ನನಗೆ ಮೆಸೇಜ್ ಕೂಡ ಮಾಡಬಹುದು. ಓಕೆ, ನನ್ನ ಬ್ಯುಸಿ ಸ್ಕೆಡ್ಯೂಲಲ್ಲಿ ಪಾರ್ಟ್ 4 ಸ್ವಲ್ಪ ಲೇಟ್ ಆಯಿತು, ಆದರೂ ಆದಷ್ಟು ಬೇಗ ನಾನು ಮಾಡ್ತೀನಿ. ನಿಮ್ಮ ಎಕ್ಸಾಮ್ಸ್ ಒಳಗಡೆ ಇನ್ನೂ ಕೆಲವೊಂದಿಷ್ಟು ಪೊಯೆಟ್ರಿ ಮತ್ತು ಪ್ರೋಸಸ್ಗಳು ಉಳಿದಿವೆ, ಅವನು ಕೂಡ ಮಾಡ್ತೇನೆ. ಅದಾದಮೇಲೆ ಕೆಲವೊಂದಿಷ್ಟು ಗ್ರಾಮರ್ ಕಾನ್ಸೆಪ್ಟನ್ನು ಲೈಕ್ ಈಗ ರಿಪೋರ್ಟೆಡ್ ಸ್ಪೀಚನ್ನು ಹೇಳ್ಕೊಡ್ಬೇಕಂದ್ರೆ ಟೈಮ್ ಭಾಳ ಬೇಕಾಗುತ್ತೆ. ಸೊ ಅದರ ಸಲುವಾಗಿ ಫಸ್ಟ್ ಲೆಸನ್ಗನ್ನು ಮುಗಿಸ್ತೀನಿ, ಆಮೇಲೆ ನಿಮ್ಮ ರಿಪೋರ್ಟೆಡ್ ಸ್ಪೀಚ್ಗೆ ಹೋಗುತ್ತೀನಿ ನಾನು. ಓಕೆ, ಲೆಟ್ ಅಸ್ ಗೋ ಟು ದಿ ಪಾರ್ಟ್ 4 ನಾವು. ಓಕೆ, ಪಾರ್ಟ್ 4ಅಲ್ಲಿ ಏನೈತಪ್ಪ ಅಂತಂದರೆ ದ ಡೆತ್ ಆಫ್ ಕರ್ಣನ ಒಂದು ಅಂತ್ಯ ಹೆಂಗಾಯಿತು, ಅವನ ಲೈಫ್ ಹೇಗೆ ಮುಗಿಯುತ್ತೆ ಅನ್ನೋದ್ರ ಬಗ್ಗೆ ನಾವು ನೋಡ್ತಾ ಇದ್ದೀವಿ. ಓಕೆ, ದ ಪ್ರಿನ್ಸಸ್ ಆಫ್ ಕೌರವ ಆರ್ಮಿ ಇನ್ಸ್ಟಾಲ್ಡ್ ಕರ್ಣ ಆ್ಯಸ್ ಜನರಲಿಸಿಸ್ಮೋ. ಪ್ಲೀಸ್ ಮಾರ್ಕ್ ದಿಸ್ ವರ್ಡ್, ಈ ವರ್ಡನ್ನು ಮಾರ್ಕ್ ಮಾಡಿ. ಈ ಜನರಲಿಸಿಸ್ಮೋ ಅಂತಂದ್ರೆ ಏನ್ರಿ, ದ ಕಮಾಂಡರ್ ಆಫ್ ಅ ಕಂಬೈನ್ಡ್ ಫೋರ್ಸ್. ಅವ್ರದ್ದು ಯಾವ್ಯಾವ ಎಲ್ಲ ಏನೋ ಕಾಲ್ದಳ, ಕುದುರೆ, ಅಶ್ವ ಅವೆಲ್ಲ ಏನು ದಳ ಇದ್ವಲ್ಲ, ಆ ಎಲ್ಲ ದಳಗಳಿಗೂ ಒಬ್ಬ ಮುಖ್ಯಸ್ಥನಾಗಿ ಯಾರನ್ನ ಮಾಡಿದ್ರಪ್ಪ ಅಂತಂದ್ರೆ ಕೌರವರು ಯಾರು ಕರ್ಣನ ಮಾಡ್ತಾರೆ. ಓಕೆ, ಕರ್ಣ ಸ್ಟುಡ್ ಅಪ್ ಇನ್ ಇಸ್ ಗಾರ್ಜಿಯಸ್ ವಾರ್ ಚಾರಿಯೋಟ್ ಡ್ರಿವನ್ ಬೈ ಸಾಲ್ಯ. ಸೊ ಕರ್ಣ ಏನು ಮಾಡ್ತಾನೆ, ಅವನು ನಿಮ್ಗೆ ಆಲ್ರೆಡಿ ನೋಡಿದ್ದ ಪ್ರೀವಿಯಸ್ ವಿಡಿಯೋದಲ್ಲಿ ನೀವೇನು ಕೇಳಿದ್ರಪ್ಪ ಅಂತಂದರೆ ಅಲ್ಲಿ ಬೆನೆಡಿಕ್ಷನನ್ನು ಅಂದರೆ ಬ್ಲೆಸ್ಸಿಂಗ್ಸನ್ನು ತೆಗೆದುಕೊಂಡು ಏನು ಮಾಡ್ತಾನೆ, ಬಂದಾದಮೇಲೆ ಅವ ವಾರ್ ಚಾರಿಯೋಟ್ ಸೀದಾ ಅಲ್ಲಿಂದ ವಾರ್ಫೇರ್ಗೆ ಬರ್ತಾನೆ, ಅವ ವಾರ್ ಪ್ಲೇಸ್ಗೆ ಬರ್ತಾನೆ. ಓಕೆ, ಸೊ ಅವ ಹೆಂಗೆ ಕಾಣ್ತಾ ಇದ್ದಪ್ಪ ಅಂತಂದ್ರೆ ಭಾಳ ಹ್ಯಾಂಡ್ಸಮಾಗಿ ಕಾಣ್ತಾ ಇದ್ದ. ಅದ್ರ ಜೊತೆಗೆ ಅವನ ಚಾರಿಯೋಟನ್ನು ಯಾರು ಓಡಿಸ್ತಾ ಇದ್ರಪ್ಪ ಅಂತಂದರೆ ಸಾಲ್ಯ ಅಂಥೇಳಿ. ಓಕೆ, ಅರ್ಜುನನ ಸಾರಥಿ ಯಾರು, ಕೃಷ್ಣ, ಶ್ರೀಕೃಷ್ಣ ಪರಮಾತ್ಮ ಅರ್ಜುನನ ಸಾರಥಿ. ಅದೇ ಥರನಾಗಿ ಇಲ್ಲಿ ಯಾರಪ್ಪ ಅಂತಂದರೆ ಕರ್ಣನ ಸಾರಥಿ ಸಾಲ್ಯ ಅಂತ ಹೇಳಿದ್ದ. ಓಕೆ, ದ ಡಾಂಟ್ಲೆಸ್ ಕಾನ್ಫಿಡೆನ್ಸ್ ಆಫ್ ಹಿಸ್ ಬಿಯರಿಂಗ್ ಆ್ಯಂಡ್ ಹಿಸ್ ಗ್ರೇಟ್ ರಿನೌನ್ ಆ್ಯಸ್ ಅ ವಾರಿಯರ್ ಹಾರ್ಟನ್ ದ ಕೌರವಾಸ್. ಹಾರ್ಟನ್ ಅಂದರೆ ಏನ್ರಿ, ಚೀರ್ ಆಫ್, ಎನ್ಕರೇಜ್ ಮಾಡೋದು ಅಂತೇಳಿ. ರಿನೌನ್ ಅಂದರೆ ಏನ್ರಿ, ಫೇಮಸ್ ಆರ್ ಡಿಸ್ಟಿಂಕ್ಷನ್ ಆರ್ ರೆಪ್ಯೂಟೆಡ್ ಅಂತ ಹೇಳ್ಬೋದು. ಓಕೆ, ಸೊ ಇಲ್ಲೇನಪ್ಪ ಅಂತಂದ್ರೆ ಅವ ಯಾವಾಗಲ್ಲಿ ನಿಂತಿದ್ದ ಏನೋ ಚಾರಿಯೋಟ್ ಮೇಲೆ ಯುದ್ಧ ಮಾಡೋಕ್ಕೆ ನಿಂತಿದ್ದಲ್ಲ, ಸೊ ಅವನಲ್ಲಿ ಒಂದು ಕಾನ್ಫಿಡೆನ್ಸ್ ಇತ್ತು. ಡಾಂಟ್ಲೆಸ್ ಅಂದರೆ ಭಯ ಇಲ್ಲದಂತ, ಅವನ ಕಡೆ ಯಾವುದೇ ಥರದ ಭಯ ಇದ್ದಿಲ್ಲ, ಕಾನ್ಫಿಡೆನ್ಸ್ ಇತ್ತು. ಅದನ್ನು ನೋಡಿ ಏನಾಯ್ತಪ್ಪ ಅಂತಂದ್ರೆ ಈ ಕೌರವರಿಗೆ ಇನ್ನಷ್ಟು ಉತ್ಸಾಹ ಬಂತು, ಎಕ್ಸೈಟ್ಮೆಂಟ್ ಬಂತು ಅಂತ ಹೇಳ್ತಾರೆ. ಓಕೆ, ಲೆಟ್ ಅಸ್ ಗೋ ಟು ದ ನೆಕ್ಸ್ಟ್ ಪ್ಯಾರಾಗ್ರಾಫ್ ನಾವು. ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಪ್ಲೀಸ್ ರೈಟ್ ಇನ್ ದ ಕಮೆಂಟ್ ಸೆಕ್ಷನ್. ಓಕೆ, ದೆನ್ ಫಾಲೋಡ್ ಅ ಗ್ರೇಟ್ ಬ್ಯಾಟಲ್. ಅಲ್ಲಿ ಒಂದು ಯುದ್ಧನ ನಡೆಯಿತು, ಯಾರ ನಡುವೆ, ಅರ್ಜುನ ಮತ್ತು ಕರ್ಣನ ನಡುವೆ. ದ ಸನ್ ಆಫ್ ಸೂರ್ಯ ಸೆಂಟ್ ಅ ಡ್ಯಾನ್ಜಲಿಂಗ್ ಆ್ಯರೋ ವಿತ್ ಸ್ಪ್ಯಾಟ್ ಫೈರ್ ಆ್ಯಂಡ್ ಮೇಡ್ ಫಾರ್ ಅರ್ಜುನ ಲೈಕ್ ಅ ಸರ್ಪಂಟ್ ಇಟ್ಸ್ ಫ್ಲೇಮಿಂಗ್ ಡಬಲ್ ಟಂಗ್ ಔಟ್. ಸೊ ಏನು ಮಾಡ್ತಾರೆ, ಒಂದು ಬಾಣವನ್ನು ಬಿಡ್ತಾನೆ. ಯಾರಪ್ಪ ಅಂತಂದ್ರೆ ಕರ್ಣ. ಸನ್ ಆಫ್ ಸೂರ್ಯ ಅಂದರೆ ಯಾರು, ಕರ್ಣ. ಯಾವ ಬಾಣಪ್ಪ ಅಂತಂದ್ರೆ ವಿಚ್ ಸ್ಪ್ಯಾಟ್ ಫೈರ್. ಸ್ಪ್ಯಾಟ್ ಅಂದರೆ ಉಗುಳುದು, ಸ್ಪ್ಯಾಟ್ ಅಂದರೆ ಪ್ರೊಡ್ಯೂಸ್ ಅಂದಂಗೆ, ಉಗುಳು ಅಂದರೆ ಉಗುಳದ್ರಲ್ಲ, ಸ್ಪ್ಯಾಟ್ ಅಂದರೆ ಪ್ರೊಡ್ಯೂಸ್ ಫೈರ್. ಆ ಒಂದು ಬಾಣ ಏನು ಮಾಡ್ತಿತ್ತಪ್ಪ ಅಂತಂದ್ರೆ ಉಗುಳನ್ನು ಅಂದ್ರೆ ಲೈಕ್ ಬೆಂಕಿಯನ್ನು ಹೊರಸೂಸ್ತಿತ್ತು. ಅಂಥದ್ದೊಂದು ಅಂಥದ್ದೊಂದು ಬಾಣವನ್ನು ಅರ್ಜುನಿಗೆ ಬಿಡ್ತಾನೆ. ಲೈಕ್ ಅ ಸರ್ಪೆಂಟ್ ವಿತ್ ಇಟ್ಸ್ ಫ್ಲೇಮಿಂಗ್ ಡಬಲ್ ಟಂಗ್ ಔಟ್. ನಾವು ಅಲ್ಲಿ ಏನಾಕೈತಪ್ಪ ಅಂತಂದರೆ ಅದು ಯಾವ ಥರನ ಬಾಣ ಇತ್ತು. ಸರ್ಪೆಂಟ್ ಅಂದರೆ ನಿಮ್ಗೆ ಗೊತ್ತಾಗ್ತೈತಿ, ಇಲ್ಲಿ ಹಾವಿಗೆ ಉರಗ ಅಂತ ಕರಿತೀವಿ ನಾವು. ಹಾವಿಗೆ 2 ನಾಲಿಗೆ ಇರ್ತಾವಲ್ಲ, ಆ 2 ನಾಲಿಗೆಯಿಂದ ಬೆಂಕಿ ಹೊರಗೆ ಬರ್ತಾ ಇತ್ತು. ಆ ಥರನಾದ ಒಂದು ಫ್ಲೇಮಿಂಗ್ ಡಬಲ್ ಟಂಗ್ ಔಟ್ ಅಂದರೆ 2 ನಾಲಿಗೆಯನ್ನು ಹೊರಗೆ ಹಾಕಿ ಆ ನಾಲಿಗೆ ಮುಖಾಂತರ ಆ ಒಂದು ಬಾಣ ಏನು ಮಾಡ್ತಾ ಇತ್ತಪ್ಪ ಅಂತಂದ್ರೆ ಬೆಂಕಿಯನ್ನು ಹೊರಸೂಸ್ತಾ ಇತ್ತು ಅಂಥೇಳಿ. ಓಕೆ, ದೆನ್ ಕೃಷ್ಣ ಅರ್ಜುನ ಚಾರಿಯೋಟಿಯರ್ ಅಂದರೆ ಅರ್ಜುನನ್ ಚಾರಿಯೋಟರ್ ಯಾರಿದ್ರಪ್ಪ ಅಂದ್ರೆ ಕೃಷ್ಣ ಇದ್ದ. ಆ್ಯಟ್ ದ ನಿಕ್ ಆಫ್ ಟೈಮ್, ಯಾವಾಗ ಕರೆಕ್ಟ್ ಬಾಣ ಬಂದು ಟಚ್ ಆಕೈತಿ ಅನ್ನೋದ್ರೊಳಗೆ ಏನು ಮಾಡ್ತಾನೆ, ಪ್ರೆಸ್ ದ ವೆಹಿಕಲ್ ಡೌನ್ 5 ಫಿಂಗರ್ಸ್ ಡೀಪ್ ಇನ್ ದ ಮಡ್. 5 ಬಟ್ ಮಣ್ಣಾಗ ಹೋಗುವಂಗೆ ಗಾಡಿಯನ್ನು ಏನು ಮಾಡ್ತಾನೋ ಕೆಳಗೆ ಒತ್ತಿ ಬಿಡ್ತಾನು. ಓಕೆ, ಕಾಲಿಂದ ತುಳಿದು ಬಿಡ್ತಾನು. ಅವಾಗ ಏನಾಕೈತಿ, ಆ ರಥ ಏನೈತಿ 5 ಬಟ್ ಕೆಳಗೆ ಹೋಗ್ಬಿಡ್ತೈತಿ. ಓಕೆ, ಸೊ ಕರೆಕ್ಟ್ ಇಲ್ಲಿ ಏನೋ ಕುತ್ತಿಗೆಗೆ ಹೊಡೆದಂಥ ಬಾಣ 5 ಬಟ್ ಮೇಲ್ಗಡೆ ಹೋಗ್ಬಿಡ್ತೈತಿ. ಅವಾಗ ಏನಾಕೈತಪ್ಪ ಅಂತಂದ್ರೆ ಸೊ ದ್ಯಾಟ್ ದ ಸರ್ಪೆಂಟ್ ಶಾಫ್ಟ್ ಅಂದರೆ ಏನ್ರಿ, ವೆಫನ್
ಅದು ಬಾಣ. ಸರ್ಪೆಂಟ್ ಶಾಫ್ಟ್ ಜಸ್ಟ್ ಮಿಸ್ಡ್ ಪಾರ್ಥಾಸ್ ಹೆಡ್ ಬಟ್ ಸ್ಟಕ್ಡ್ ಆಫ್ ಹಿಸ್ ಹೆಲ್ಮೆಟ್. ಅರ್ಜುನ ವಾಸ್ ರೆಡ್ ವಿತ್ ಶೇಮ್ ಆ್ಯಂಡ್ ಆ್ಯಂಗರ್ ಆ್ಯಂಡ್ ಫಿಕ್ಸ್ಡ್ ಅ ಡಾರ್ಟ್ ಆನ್ ಹಿಸ್ ಬೌ ಆ್ಯಂಡ್ ಮೇಕ್ ಎನ್ ಎಂಡ್ ಆಫ್ ಕರ್ಣ. ಸೊ ಏನಾಗತ್ತಪ್ಪ ಅಂತಂದ್ರೆ ಅರ್ಜುನಗ ಆ ಕೃಷ್ಣ 5 ಬಟ್ಟದ ಗಾಡಿಯನ್ನು ಅದೇನು ರಥವನ್ನು ಕೆಳಗೆ ಒತ್ತಿದ್ರಿಂದ ಏನಾಯ್ತಪ್ಪ ಅಂತಂದ್ರೆ ಅರ್ಜುನನ ತಲೆಗೆ ಹೊಡಿಬೇಕಾದ ಬಾಣ ಅವನ ಕಿರೀಟಕ್ಕೆ ಅಂದ್ರೆ ಅವನ ಕ್ರೌನ್ ಏನಿತ್ತಲ್ಲ ಅದಕ್ಕೆ ಬಡ್ದು ಅದನ್ನು ಕೆಳಗೆ ಬೀಳಿಸ್ತೈತಿ. ಅದು ಭಾಳ ಅಸಹ್ಯ ಅನ್ಸುತ್ತೆ. ಅಸಹ್ಯ ಅನಿಸಿ ಏನಾಕೈತಪ್ಪ ಅಂತ ಅವ್ನ ಮುಖ ಫುಲ್ಲು ರೆಡ್ ಆಕೈತಿ. ಅವನು ಕೂಡ ಒಂದು ಬಾಣವನ್ನು ಬಿಡಬೇಕಂತ ರೆಡಿ ಆಕಾನೆ. ಬಾಣ ಬಿಟ್ಟು ಈ ಕರ್ಣನ ಕೊಂದೇ ಬಿಡ್ಬೇಕಂತಾನು. ಡಾರ್ಟ್ ಅಂದರೆ ಏನ್ರಲ್ಲಿ ಮಾರ್ಕ್ ದಿಸ್ ವರ್ಡ್. ಡಾರ್ಟ್ ಅಂದರೆ ವೆಪನ್, ಅಂದರೆ ನೀವು ಹೇಳ್ಬೋದು ಬಾಣ ಅಂತೇಳಿ. ಓಕೆ, ದೆನ್ ಆ್ಯಂಡ್ ಕರ್ನಾಸ್ ಫೇಟೆಡ್ ಆರ್ ವಾಸ್ ಕಮ್. ಫೇಟೆಡ್ ಆರ್ ಕಮ್ ಅಂದರೆ ಅವನಿಗೆ ಶಾಪ ಇತ್ತು. ಅವನ ಕೊನೆಗಾಲದಲ್ಲಿ ಅಂದರೆ ಯಾವಾಗ ನೆಸೆಸರಿ ಇರ್ತೈತಿ ಅವಾಗೆಲ್ಲ ಅವ ಕಲ್ತಿದ್ದ ವಿದ್ಯೆಗಳು ಹೋಗಲಿ ಹಾಳಾಗಿ ಅಂತೇಳಿ ಒಂದು ಶಾಪ ಐತಲ್ಲ, ಅದ್ರ ಜೊತೆಗೆ ಇನ್ನೊಂದು ಭೂಮಿ ತಾಯಿ ಕೂಡ ಒಂದು ಶಾಪವನ್ನು ಕೊಟ್ಟಿರ್ತಾಳೆ. ಓಕೆ, ಸೊ ಅವೆರಡೂ ಟೈಮ್ ಈಗ ಬಂದಾಗಿತ್ತು. ಓಕೆ, ದೆನ್ ಆ್ಯಂಡ್ ಹಿ ಹ್ಯಾಡ್ ಬೀನ್ ಫೋರ್ ಟೋಲ್ಡ್ ಅಂದರೆ ಮೊದಲೇ ಅವನಿಗೆ ಹೇಳಿದ್ದಂತೆ ದ ಲೆಫ್ಟ್ ವೀಲ್ ಆಫ್ ಹಿಸ್ ಚಾರಿಯೋಟ್ ಸಡನ್ಲಿ ಸ್ಯಾಂಕ್ ಇನ್ ದ ಬ್ಲಡ್ ಮೈರ್. ಅವನ ಲೆಫ್ಟ್ ವೀಲ್ ಏನಿತ್ತಲ್ಲ, ರಥದ ಎಡಗಡೆ ಚಕ್ರ ಏನೈತಿ ಅದು ಬ್ಲಡ್ ಮಾಯರ್. ಮಾಯರ್ ಅಂದರೆ ಮಡ್. ಇಲ್ಲೇ ಈ ರಕ್ತದ ಈ ಒಂದು ಏನು ಕೆಸರಾಗಿತ್ತು, ರಕ್ತದಿಂದ ಮಣ್ಣು ಹಸಿಯಾಗಿ ಏನು ಕೆಸರಾಗಿತ್ತಲ್ಲ ಅಲ್ಲಿ ಅವನ ಅವನ ಎಡಗಡೆಯ ಒಂದು ರಥದ ಚಕ್ರ ಸಿಕ್ಕೊಂಬಿಡ್ತು. ಹಿ ಜಂಪ್ ಡೌನ್ ಆನ್ ದ ಗ್ರೌಂಡ್ ಟು ಲಿಫ್ಟ್ ದ ವೀಲ್ ಅಪ್ ಫ್ರಮ್ ದ ಮಡ್. ಅವನು ಕೆಳಗೆ ಜಿಗಿದು ಏನು ಮಾಡ್ತಾನಪ್ಪ ಅಂತಂದ್ರೆ ಅದು ಮೇಲೆ ಎತ್ತಕ್ಕೆ ಟ್ರೈ ಮಾಡ್ತಾನೆ ಮಡ್ನ್ಯಾಗಿಂದ. ಓಕೆ, ಐ ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಪ್ಯಾರಾಗ್ರಾಫ್. ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಯು ಕ್ಯಾನ್ just write in the comment section. Let us go to the next paragraph. Okay, wait a minute, he cried. ಜೋರ್ಲೆ ಚೀರ್ತಾನೆ. ಏನಪ್ಪ ಅಂದ್ರೆ 1 ನಿಮಿಷ ತಡಿ ಅಂಥೇಳಿ. ಓಕೆ, ಮೈ ಚಾರಿಯೋಟ್ ಹ್ಯಾಸ್ ಸಂಕ್ ಇನ್ ದ ಗ್ರೌಂಡ್. ನನ್ನ ರಥ ಈ ಮಣ್ಣಿನೊಳಗೆ ಸಿಕ್ಕಾಕೊಂಡ್ಬಿಟ್ಟೈತಿ. ಗ್ರೇಟ್ ವಾರಿಯರ್ ಆ್ಯಸ್ ಯು ಆರ್ ಆ್ಯಂಡ್ ನೋ ಧರ್ಮ ಆ್ಯಸ್ ಯು ಡೂ, ಯು ವುಡ್ ಸರ್ಟನ್ಲಿ ನಾಟ್ ಟೇಕ್ ಅನ್ಫೇರ್ ಅಡ್ವಾಂಟೇಜ್ ಆಫ್ ದಿಸ್ ಆಕ್ಸಿಡೆಂಟ್. ಸೊ ಏನು ಹೇಳ್ತಾನಪ್ಪ ಅಂತಂದ್ರೆ, ನೀನೊಬ್ಬ ಗ್ರೇಟ್ ವಾರಿಯರ್ ಅದಿ. ಓಕೆ, ಸೊ ನಿನಗೆ ಎಲ್ಲ ಧರ್ಮದ ಬಗ್ಗೆ ಗೊತ್ತೈತಿ. ಯಾವಾಗ ಯುದ್ಧ ಮಾಡಬೇಕು, ಯಾವಾಗ ಯುದ್ಧ ಮಾಡಬಾರ್ದು ಅನ್ನೋದು ಗೊತ್ತೈತಿ. ಸೊ ಈಗ ನನ್ನ ರಥದ ಚಕ್ರ ಈ ಕೆಸರಿನಲ್ಲಿ ಸಿಕ್ಕಾಕೊಂಡೈತಿ. ಓಕೆ, ಅದಕ್ಕೆ ನೀನು ಈ ಒಂದು ಸಿಚುವೇಶನನ್ನು ಯೂಸ್ ತೊಗೊಳಂಗಿಲ್ಲ, ಕೆಟ್ಟದಾಗಿ ಅನ್ಫೇರ್ ಅಡ್ವಾಂಟೇಜ್ ನೀ ಇದ್ರ ತೊಗೊಳಂಗಿಲ್ಲ ಅಂಥೇಳಿ ಅನ್ಕೊತೀನಿ ಅಂಥೇಳಿ ಜೋರ್ಲೆ ಹೇಳ್ತಾನೆ. ಐ ಶಾಲ್ ಪ್ರೆಸೆಂಟ್ಲಿ ಸೆಟ್ ಮೈ ಕಾರ್ ರೈಟ್ ಆ್ಯಂಡ್ ಗಿವ್ ಯು ಆಲ್ ದ ಬ್ಯಾಟಲ್ ಯು ವಾಂಟ್. ನಾ ಏನು ಮಾಡ್ತೀನಪ್ಪ ಅಂತಂದರೆ ನನ್ನ ರಥದ ಚಕ್ರವನ್ನು ಮೇಲೆತ್ತಿ ಸೀದಾ ಮಾಡ್ತೀನಿ. ಆಮೇಲೆ ನಿನಗೆ ಏನು ಬೇಕು, ಎಂಥ ಯುದ್ಧ ಬೇಕು ಅಂಥ ಯುದ್ಧ ನಿನ್ನ ಜೊತೆ ನಾನು ಮಾಡೋಕ್ಕೆ ರೆಡಿ ಇದ್ದೀನಿ ಅಂಥೇಳಿ ಕರ್ಣ ಯಾರಿಗೆ ಹೇಳ್ತಾನಪ್ಪ ಅಂದ್ರೆ ಅರ್ಜುನಿಗೆ ಜೋರಾಗಿ ಚೀರಿ ಹೇಳ್ತಾನೆ. ಅರ್ಜುನ ಹೆಸಿಟೇಟೆಡ್. ಅರ್ಜುನಗೆ ಅವನ ಮಾತುಗಳು ಮನಸ್ಸಿಗೆ ಹತ್ತವು. ಯಾಕಂದ್ರೆ ಒಬ್ಬ ವೀರ ಆದಂಥ ಒಬ್ಬ ಸೋಲ್ಜರ್, ಅವನಿಗೆ ಧರ್ಮದ ಬಗ್ಗೆ ಗೊತ್ತಿರ್ತೈತಿ. ಅದಕ್ಕೆ ಅದು ಅನ್ಫೇರ್. ಕೆಳಗೆ ಇಳಿದಾಗ ಅವ್ನಿಗೆ ಬಾಣ ಹೊಡಿದು ತಪ್ಪು ಅಂತೇಳಿ ಅರ್ಜುನಿಗೆ ಗೊತ್ತಿತ್ತು. ಹೀಗಾಗಿ ಅವನು ಕೂಡ ಹೆಸಿಟೇಟ್ ಆದ. ದೆನ್ ಕರ್ಣ ವಾಸ್ ನೌ ಸಮ್ ವಾಟ್ ಪರ್ಚ್ಯೂರ್ಡ್ ಮೀನ್ಸ್ ಟ್ರಬಲ್ಡ್. ಓಕೆ, ಅವ್ನಿಗೆ ಸ್ವಲ್ಪ ಏನೋ ತೊಂದರೆ ಆಯ್ತು. ಆನ್ ದ ಅಕೌಂಟ್ ಆಫ್ ಮಿಸ್ ಹ್ಯಾಪ್ ಅಂದರೆ ಹೇಳ್ರಿ ಮಿಸ್ಫಾರ್ಚೂನ್. ಅವ್ನು ಪೂರ್ತಿ ಅವನ ಈ ಒಂದು ದುರ್ದೈವದ, ಇದು ಮಿಸ್ ಹ್ಯಾಪ್ ಅಂದರೆ ಏನು ಹೇಳ್ಬೋದು ನಾವು, ದುರ್ದೈವ ಅಂತ ಹೇಳ್ಬೋದು. ಓಕೆ, ಈ ದುರ್ದೈವದಿಂದ ಅವ್ನಿಗೆ ಭಾಳ ತೊಂದರೆ ಆಯಿತು. Okay, he remembered the curse that had been pronounced on him and again appealed to Arjuna sense of honor. ಅವನಿಗೆ ಏನು ಶಾಪವನ್ನು ಪಡೆದುಕೊಂಡಿದ್ದಲ್ಲ ಅವೆಲ್ಲ ಶಾಪಗಳ ನೆನಪಾಗತ್ತು. ಓಕೆ, ಸೊ ಅದಕ್ಕೆ ಮತ್ತೆ ಅರ್ಜುನನಿಗೆ ಜೋರಾಗಿ ಹೇಳಿ ತಡೀಪ ಅವನು ಸ್ವಲ್ಪ ಅಂಥೇಳಿ ರಿಕ್ವೆಸ್ಟ್ ಮಾಡಿಕೊಂಡ. ಓಕೆ, ಇನ್ ದ ನೆಕ್ಸ್ಟ್ ಕ್ಲಾಸ್ ವಿಲ್ ಸಿ ವೆದರ್ ದಿಸ್ ಫೆಲೋ ಅರ್ಜುನ ಕರ್ಣನ ಮಾತನ್ನು ಕೇಳಿ ವೇಟ್ ಮಾಡ್ತಾನೋ ಇಲ್ಲ ಅವನಿಗೆ ಸೀದಾ ಬಾಣವನ್ನು ಹೊಡಿತಾನೋ ಅನ್ನೋದನ್ನು ನೋಡೋಣ. ಓಕೆ, ಐ ಹೋಪ್ ನಿಮಗಿದು ಅರ್ಥ ಆಯಿತು ಅಂದ್ಕೊತೀನಿ. ಏನೇ ಡೌಟ್ ಇದ್ದರೂ ನೀವು ಕಮೆಂಟ್ ಸೆಕ್ಷನಲ್ಲಿ ಬರೀರಿ. ನೆಕ್ಸ್ಟ್ ಕ್ಲಾಸಲ್ಲಿ ಈ ಒಂದು ಲೆಸನನ್ನು ಮುಗಿಸ್ಬಿಡೋಣ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.